ಏನಿವತ್ತು ನಮ್ಮ SNM ಕ್ರಾಸ್ ನಲ್ಲಿ 27ನೇ ವರ್ಷದ ಕರಗ ಮಹೋತ್ಸವವನ್ನು ಆಚರಿಸ್ತಾ ಇದ್ವಿ. ಪ್ರತಿ ವರ್ಷದಂತೆ ಈ ಸಲ ಸಹ ಬಹಳ ಅದ್ದೂರಿಯಾಗಿ ನಾವು ಕರಗ ಮಹೋತ್ಸವ ಆಚರಿಸ್ತಾ ಇದ್ದೀವಿ. ನಾವು ನಿನ್ನೆ ದೀಪಗಳ ಪ್ರಯುಕ್ತ ಭರ್ಜರಿಯಾಗಿ ನಾಟಕವನ್ನು ಸಹ ಏರ್ಪಡಿಸಿದ್ವಿ. ನಾಟಕಕ್ಕೂ ಸಹ ಸುಮಾರು 5,000 ಜನಕ್ಕೂ ಮೇಲೆ ಬಂದು ವೀಕ್ಷಿಸಿ ಇಲ್ಲಿ ನಮ್ಮ ನಾಟಕವನ್ನು ಯಶಸ್ವಿಗೊಳಿಸಿದ್ರು. ಬಹಳ ವಿಜೃಂಭಣೆಯಾದ ತುಮಕೂರಿನ ಲೋಕೇಶ್ ಗೌಡ್ರ ಒಂದು ಸಾರಥ್ಯದ ಸ್ಟೇಜ್ ನಲ್ಲಿ ನಾವು ಡ್ರಾಮಾ ನಡೆದ್ವಿ. ಈ ಡ್ರಾಮಾ ಆಡೋದಕ್ಕೆ ನಮ್ಮ ಮುಖ್ಯವಾದ ಕಾರಣ ನಮ್ಮ ಶಾಸಕರು, ನಮ್ಮ ಮುಳಬಾಗಿಲು ಶಾಸಕರಾದಂತ ಸಮೃದ್ಧಿ ಮಂಜಣ್ಣನವರ ಸಹಕಾರದಲ್ಲಿ, ಅವರ ಸಹಕಾರದಿಂದ ನಮ್ಗೆ ಸ್ಟೇಜ್ ಕೊಟ್ಟಿದ್ರು. ನಮ್ಮ ಸಮೃದ್ಧಿ ಮಂಜಣ್ಣನವರು ಹಾಗೂ ನಮ್ಮ ಇನ್ನಿತರ ಎಲ್ಲ ನಮ್ಮ JDS ಮುಖಂಡರು, ನಮ್ಮ ಕಡೆಯಲ್ಲಿ ನಾಗರಾಜನ್ ಆಗಿರ್ಬೋದು, ರಘುಪತಿ ರೆಡ್ಡಿ ಆಗಿರ್ಬೋದು, ಶ್ಯಾಮೇಗೌಡಣ್ಣ ಆಗಿರ್ಬೋದು, ಇನ್ನೂ ಅನೇಕರು ಮುಂತಾದವರು ಎಲ್ಲರೂ ಇದ್ದಾರೆ. ದಯವಿಟ್ಟು ಅಂತ ಬಸ್ಬಾರ್ದು. ಅವರೆಲ್ಲರ ಸಹಕಾರದಲ್ಲಿ ನಮ್ಮ ಕ್ರಾಸ್ಗೆ ಒಂದು ವಿಜೃಂಭಣೆಯಾದ ಇಡೀ ನಮ್ಮ ಕೋಲಾರ ಡಿಸ್ಟಿಕ್ಗೆ ಇದೇ ಮೊಟ್ಟ ಮೊದಲ ಬಾರಿಗೆ ಆ ಸ್ಟೇಜ್ ಬಂದಿದ್ದು. ಅಂತ ಸ್ಟೇಜ್ ನಲ್ಲಿ ನಾಟಕವನ್ನ ಆಡಿ ನಾವು ಯಶಸ್ವಿಗಾದ್ವಿ. ನಾವು ಈ ಯಶಸ್ವಿ ಆಗೋದಕ್ಕೆ ಕಾರಣ ನಮ್ಮ ಎಲ್ಲ ನಮ್ಗೆ ಯಾರ್ಯಾರು ಸಹಕಾರ ಮಾಡಿದ್ರು, ನಮ್ಮ ಸಮೃದ್ಧಿ ಮಂಜಣ್ಣನವರಾಗ್ಬೋದು ಮತ್ತು ಅವರ ತಂಡ ಎಲ್ಲರೂ ಸೇರಿ ಸಹಕಾರ ಮಾಡಿ ಅವ್ರಿಗೆ ವಿಶೇಷವಾಗಿ ನಮ್ಮ SNM ಕ್ರಾಸ್ ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಸಹ ಕರಗ, ಹೂವಿನ ಕರಗದ ಪ್ರಯುಕ್ತ ನಮ್ಮ CMR ಶ್ರೀನಾಥಣ್ಣನವರು ಹಾಗೂ ನಮ್ಮ ಖ್ಯಾತ ವಕೀಲರಾದಂತ OM ರೆಡ್ಡಿ ಅಣ್ಣನವರು ಹಾಗೂ ನಮ್ಮ ಉತ್ತನೂರು ಅರುಣ್ ಕುಮಾರ್ ಅಣ್ಣನವರು ಇನ್ನೂ ಮುಂತಾದ ಅನೇಕ ಗಣ್ಯರು ಬಂದು ಆಗಮಿಸಿ ನಮ್ಮ ಕರಗವನ್ನು ವೀಕ್ಷಿಸಿ ಸುಮಾರು ಒಂದು 10,000 ಜನ ಸೇರಿ ಇವತ್ತಿಲ್ಲಿ ನಮ್ಮ ಕರಗವನ್ನು, ಹೂವಿನ ಕರಗವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಿದ್ದಾರೆ. ಈ ಕರಗಕ್ಕೆ ನಮಗೆ ಸಹಕಾರ ನೀಡಿ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲರಿಗೂ ಸಹ ನಾವು ನಮ್ಮ SNM ಕ್ರಾಸ್ ನ 3 ಊರುಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ನಮ್ಮ ಬೆಸ್ಕಾಂ ಇಲಾಖೆಯವರು ಸಹ ನಮ್ಗೆ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ SNM ಕ್ರಾಸ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಮೀಡಿಯಾ ಅವರು, ನಮ್ಮ ಸೂರ್ಯಪುತ್ರ ಅವರ ಸೋಮಶೇಖರಣ್ಣ ಆಗ್ಬೋದು, ನಮ್ಮ ಇನ್ನೊಬ್ಬ ಹೆಣ್ಣ ಆಗಿರ್ಬೋದು, ನಮ್ಗೆ ತುಂಬಾ ಸಹಕಾರ ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನ ಇಡೀ ದೇಶ ರಾಜ್ಯಾದ್ಯಂತ ನೋಡುವ ಹಾಗೆ ಮಾಡಿದಂತ ನಿಮ್ಗೂ ಸಹ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ. ಇದೇ ರೀತಿಯಾಗಿ ನಮ್ಮ SNM ಕ್ರಾಸ್ ನ ಮುಂದಿನ ಕರಗಳು ಸಹ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಕ್ರಾಸ್ ನ ಯುವಕರಲ್ಲಿ ವಿನಂತಿ ಮಾಡ್ಕೊಂಡು, ಈ ವರ್ಷ ನಾವು 7 ಪಲ್ಲಕ್ಕಿಗಳು ಬರ್ತಾ ಇತ್ತು. ಇಲ್ಲಿ ಕಾರಣಾಂತರಗಳಿಂದ ಇವತ್ತು ಊರಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಇನ್ನೊಂದ್ 2 ಪಲ್ಲಕ್ಕಿಗಳು ಬಂದಿಲ್ಲ. ಈ ಪಲ್ಲಕ್ಕಿಗಳ ಮಾಲೀಕರಾದಂತ ನಮ್ಮ ಬಂಡಾರಳ್ಳಿ ರವಿಕುಮಾರ್ ಅಣ್ಣವರು ವಿಶೇಷವಾದ ಪಲ್ಲಕ್ಕಿಗಳು, ಈ ಪಲ್ಲಕ್ಕಿಗಳು ಎಲ್ಲಿರಲ್ಲ, ಎಂತ ಹೈಲೈಟ್ ಆಗಿರೋ ಪಲ್ಲಕ್ಕಿಗಳು, ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಹಾಗೂ ಈ ಜಾಗವನ್ನು ಮೊದಲು ನಮ್ಮ ಗ್ರಾಮಸ್ಥರದೇ ಆಗಿತ್ತು. ಈ ಕಾರಣಾಂತರದಿಂದ ಅವ್ರು ಏನೋ ಇದಕ್ಕೆ ಬೆಂಗಳೂರು ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಬೆಂಗಳೂರು ಅವ್ರು ಮಾರಾಟ ಮಾಡಿ ಪೊಮ್ರಳ್ಳಿ ಬೈರೆಡ್ಡಿ ಅಣ್ಣವ್ರಿಗೆ ಅವ್ರು ಇದಕ್ಕೆ ಕೊಟ್ಟಿದ್ದಾರೆ. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಜಾಗ ಬೇಕಣ್ಣ, ನಾವ್ ಈ ತರ ಮಾಡ್ಬೇಕಂತ ಅವ್ರು ಉಳುಮೆ ಮಾಡ್ಬಿಟ್ಟಿದ್ರು ಗೊತ್ತಿಲ್ಲದೆ. ಅದನ್ನ ಅವರೇ ಮತ್ತೆ ರೋಡ್ ಹಾಕ್ಸಿ ಎಲ್ಲ ಕ್ಲೀನ್ ಮಾಡಿ ನಮ್ಗೆ ಇಲ್ಲಿ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ನಮ್ಮ 2 ಮಾತುಗಳನ್ನ ಮುಗಿಸ್ತೇವೆ.